ಪ್ರೈಸ್ ಲಾರ್ಡ್. ಇಷ್ಟೊತ್ತು ನಾವು ಆರಾಧನೆಯನ್ನು ಮುಗಿಸಿ ಈಗ ನಾವು ಅಚಂದ ಭಾಗಕ್ಕೆ ಹೋಗುವಾಗ ದೇವರು ತಾನೇ ಕಾರ್ಯ ಮಾಡಲಿ. ಈಗ ನಾವು ಪರ್ವತ ಪ್ರಸಂಗದ ನಾವು 43ನೇ ಭಾಗಕ್ಕೆ ಬಂದಿದ್ದೀವಿ. ನಿಮಗೆ ಬಾಕಿ ಇರೋದು ನೋಡ್ಬೇಕಾದ್ರೆ ಪುನಃ ಯೂಟ್ಯೂಬ್ ಅಲ್ಲಿ ನೋಡಿ. ನೀವು ಯೂಟ್ಯೂಬ್ ಅಲ್ಲಿ ನೋಡಿದಾಗ ನಿಮ್ಗೆ ಅದ್ರ ಬಗ್ಗೆ ಕ್ಲೀನ್ ಆಗಿ ಗೊತ್ತಾಗ್ತದೆ. 1ರಿಂದ 42 ಭಾಗ ಕೊಟ್ಟಾಗಿದೆ. ಇವತ್ತು 43ನೇ ಭಾಗ ಅಂತಾರೆ 6ನೇ ಅಧ್ಯಾಯ ಸಂಪೂರ್ಣ ಮುಗ್ದಿದೆ. ಬೈಬಲ್ ಪುಸ್ತಕದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5 ಮತ್ತು 6, 7ನೇ ಅಧ್ಯಾಯವನ್ನ ಪರ್ವತ ಪ್ರಸಂಗ ಅಂತಾರೆ. ಪರ್ವತ ಪ್ರಸಂಗ ಅಂದರೆ ಯೇಸು ಸ್ವಾಮಿ ರಾಜನ ತರ ತನ್ನ ಶಿಷ್ಯಂದ್ರಿಗೆ ಪರ್ವತದ ಮೇಲೆ ಯಾವ ತರ ಬದುಕಬೇಕು ಅಂತ ತೋರಿಸಿರ್ತಕ್ಕಂಥ ಒಂದು ಮಾದರಿ. ಅಂದ್ರೆ ಈ ಪರ್ವತ ಪ್ರಸಂಗ ಅಂತಂದ್ರೆ ಏನ್ ಗೊತ್ತಾ ಬೇರೆ, ಪರ್ವತ ಪ್ರಸಂಗ ಅಂದ್ರೆ ಇಡೀ ಬೈಬಲ್ ಅದರಲ್ಲಿ ಇದೆ ಅಂತ ಹೇಳ್ಬೋದು. 5, 6, 7ನೇ ಅಧ್ಯಾಯವನ್ನ ಓದಬೇಕು ನಾವು. ಯಾವಾಗ ನಾವು 5, 6, 7ನೇ ಅಧ್ಯಾಯವನ್ನ ಆಗಾಗ ಸುಮಾರು ಜನ ಬಾಯಿಪಾಠ ಮಾಡ್ಕೊಳ್ತಾರೆ. ಯಾವುದು ಇಡೀ ಬೈಬಲ್ ಅಲ್ಲಿ ನಮ್ಗೆ ಎಲ್ಲ ಗೂಢಾರ್ಥಗಳನ್ನ ಎಲ್ಲವನ್ನು ತಿಳಿಸಿಕೊಡುತ್ತದೆ ದೇವರು. ಅದಕ್ಕೋಸ್ಕರ ಈ ಪರ್ವತ ಪ್ರಸಂಗವನ್ನ ನಮಗೆ ಪಾಠವಾಗಿ ದೇವರು ಕೊಟ್ಟಿದ್ದಾರೆ ಬೇರೆ. ಅದಕ್ಕೋಸ್ಕರ ನಾವು ಇದನ್ನ ನಾವು ಓದುವ. ಮತ್ತಾಯ 7:1-2 ಓದಿ. ಮತ್ತಾಯ 7:1-2 ಓದಿ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ಈ ಒಂದು ವಾಕ್ಯವನ್ನ ನಾವು ಚೆನ್ನಾಗಿ ಗಮನಿಸೋಣ. ತೀರ್ಪು ಮಾಡಬೇಡಿರಿ. ತೀರ್ಪು ಅಂದ್ರೆ ಎಂತ ಗೊತ್ತಾಯ್ತಾ? ಇನ್ನೊಬ್ಬರ ಬಗ್ಗೆ ಬೇಗ ಹೇಳ್ಬಿಡೋದು. ರಾಜಮ್ಮ ಹಂಗೆ, ಅವಳಿಗೆ ಇಂಥ ಶಿಕ್ಷೆ ಆಗ್ಲೇಬೇಕು. ಚಾಡಿ ಹೇಳೋದು ಬೇರೆ. ತೀರ್ಪು ಅಂದ್ರೆ ಶಿಕ್ಷೆ ಕೊಟ್ಬಿಡೋದು. ರಾಜಮ್ಮ ಹಂಗ್ ಮಾಡೋದು, ಅವಳಿಗೆ ಏನಾದ್ರು ಮಾಡ್ಲೇಬೇಕು. ದೇವ್ರೇ ತೀರ್ಪು ಯಾರಿಗೂ ಮಾಡ್ಲಿಲ್ಲ. ತೀರ್ಪದಲ್ಲಿ ಹೇಳ್ತಾರೆ, ಈಗ ಜಯಮಂಟಿ ತಪ್ಪು ಮಾಡಿರ್ತಾರೆ. ಜಯಮಂಟಿ ಮೇಲೆ ಇಲ್ಲದ ಸಲ ಚಾಡಿ ಮಾಡ್ಬಿಟ್ಟು ಅವ್ರಿಗೆ ಸಭೆಯಲ್ಲಿ ನಿಲ್ಲದಾಗ ಮಾಡ್ಬಿಡೋದು. ಇದಕ್ಕೆ ಅಂತಂದ್ರೆ ತೀರ್ಪು ತಂದ್ರೆ ಮತ್ತೆ ಶಿಕ್ಷೆ ಕೊಡುವಂಥದ್ದು. ಈಗ ನಮ್ಮಲ್ಲಿ 108 ಸಮಸ್ಯೆಗಳಿದೆ ಬೇರೆ. ನಮ್ಮಲ್ಲೇ ತಪ್ಪು ಇದ್ರೂ ಕೂಡ ನಾವೇನ್ ಮಾಡ್ತೀವಿ, ನಮ್ಮ ತಪ್ಪುಗಳನ್ನ ಮುಚ್ಚಿರ್ತೀವಿ. ನಮ್ಮ ತಪ್ಪುಗಳನ್ನ ಮುಚ್ಚಿಟ್ಟು ನಾವ್ ಏನ್ ಮಾಡ್ತೀವಿ ಗೊತ್ತಾ, ಇನ್ನೊಬ್ಬರ ಬಗ್ಗೆ ಬೇಗ ನಮ್ ನಾಲಿಗೆ ಹೊರಡ್ತದೆ. ಮಾತಾಡಿ, ಹೌದಾ? ನಿಜ ತಾನೇ? ಇಷ್ಟು ಈ ಸೌಂಡ್ ಅಲ್ಲಿ ಇರಲಿ, ತೊಂದರೆ ಇಲ್ಲ. ಇಷ್ಟು ಸೌಂಡ್ ಇರಲಿ. ನಾವು ಇನ್ನೊಬ್ಬರ ಬಗ್ಗೆ ಬೇಗ ಹೇಳ್ತೀವಿ. ದೇವರ ವಾಕ್ಯದಲ್ಲಿ ಬರೆದಿದೆ, ಆಯ್ತಾ? ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರ ನಮಸ್ಕಾರವಾಗಲಿ. ಇವತ್ತು ಸಣ್ಣ ತಪ್ಪೇ ಮಾಡಿರ್ಲಿ, ದೊಡ್ಡ ತಪ್ಪೇ ಮಾಡಿರ್ಲಿ, ನಿಮ್ಗೆ ಅನ್ಯಾಯನೇ ಮಾಡಿರಲಿ, ಅಕ್ರಮನೇ ಮಾಡಿರಲಿ, ದಯವಿಟ್ಟು ಸ್ವಾಮಿ ಹೇಳ್ತಿದ್ದಾರೆ, ನೀವು ಅವ್ರನ್ನ ಪೊಲೀಸ್ ಸ್ಟೇಷನ್, ಕೋರ್ಟ್ ಕಚೇರಿ ಕರ್ಕೊಂಡು ಹೋಗ್ಬೇಡಿ. ತೀರ್ಪು ಮಾಡೋದು ಮುಖ್ಯ ಅಲ್ಲ. ತೀರ್ಪು ಮಾಡಿದ ಮೇಲೆ ಅವನು ಹಾಕೋದ ಕಣ್ಣೀರು ಸಾಪ ನಮ್ಮಂತ ಆಗ್ತದೆ. ಒಂದು. ಎರಡನೇದಿಗೆ ಏನಂತಾರೆ ಬೇರೆ, ತೀರ್ಪು ಮಾಡುತ್ತ ಅಧಿಕಾರ ನಮಗೆ ದೇವರು ಕೊಟ್ಟಿಲ್ಲ. ಇಲ್ಲಿ ದೇವ್ರ ವಾಕ್ಯದಲ್ಲಿ ಬರೆದಿದೆ, ತೀರ್ಪು ಮಾಡಬೇಡಿ. ಇವತ್ತು ತೀರ್ಪು ನಾವು ಯಾವ ತರ ಇದ್ದಾರೆ, ದೇವ್ರಿಗೆ ಒಪ್ಪಿಸ್ತಾ ಇಲ್ಲ. ಇವತ್ತು ನಾವೇನ್ ಮಾಡ್ತೀವಿ, ದೊಡ್ಡ ಗಲಾಟೆ ಮಾಡಿ ಅವ್ರಿಗೆ ಹಿಂಸೆ ಕೊಟ್ಟಾದ್ಮೇಲೆ ಮನೆಗೆ ದೇವರೇ ನೀನು ನೋಡ್ಕೊಂಡು ಹೇಳ್ತಿದ್ವಿ. ಲಕ್ಷ್ಮಿ ನನಗೆ ಜಗಳ ಆಗೈತು. ಜಗಳ ಆದ್ಮೇಲೆ ಅವಳಿಗೆ ತಿರುಗಿಸ್ಬಿಟ್ಟು ಬಾಯಿ ಬಂದಾಗ ಮಾತಾಡ್ಬಿಟ್ಟು ಅವಳಿಗೆ ಹಿಡ್ಕೊಂಡು ಸರಿಯಾಗಿ ಹೊಡೆದ್ಬಿಟ್ಟು ಕೊನೆಗೆ ಲಕ್ಷ್ಮಿ ಮಾಡ್ತೀವಿ ಗೊತ್ತಾ, ದೇವರೇ ಲಕ್ಷ್ಮಿ ನೋಡ್ಕೋತಾರೆ, ದೇವ್ರು ನೋಡ್ಕೊತಾರ? ಯಾಕೆ? ನೀ ದೇವರಿಗೆ ಒಪ್ಪಿಸು ಮೊದಲು. ಈ ವರ್ಷದ ವಾಗ್ದಾನ ಕೂಡ ನನಗೆ ಬಂದಿರೋದು ಅಂತಂದ್ರೆ, ನೀನು ಮುಯಿಗೆ ಮುಯಿ ತೀರಿಸೋದು ಬೇಡ. ನೀನು ಯಾರೇ ಕೇಳು ಮಾಡಿದ್ರು, ಅದನ್ನ ಏನು ತಪ್ಪಾಡೋದು ಬೇಡ, ಅದನ್ನ ದೇವರ ಹಸ್ತಕ್ಕೆ ಒಪ್ಪಿಸು ಅಂತೇಳಿ. ಆಮೇಲೆ ನಾವೇನ್ ಮಾಡ್ತೀವಿ, ದೇವರ ಹಸ್ತಕ್ಕೆ ಒಪ್ಪಿಸ್ತಾ ಇಲ್ಲ. ಫಸ್ಟ್ ನಾವು ಹೋರಾಟ ಮಾಡ್ಬಿಟ್ಟು ಕೊನೆಗೆ ದೇವರ ಹಸ್ತಕ್ಕೆ ಒಪ್ಪಿಸ್ತೀವಿ. ಇಲ್ಲ ಪ್ರಿಯರೇ, ಇಲ್ಲಿ ನೋಡಿ ರೋಮಪುರ 12:19 ಏನು ಬರ್ತೀವಿ ನೋಡಿ. ರೋಮಪುರ 12:19 ಓದಿ. ರೋಮಪುರ 12:19 ಓದಿ. ಪ್ರಿಯರೇ, ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಏಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ. ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ. ಪ್ರಿಯರೇ, ಮುಯಿಗೆ ಮುಯಿ ನೀವು ತೀರಿಸುವುದೇನೆ, ಶಿಕ್ಷಿಸುವುದನ್ನು ದೇವರಿಗೆ ಬಿಡಿ. ದೇವರೇ, ನನಗೆ ರಾಜಮಂಡಿ ಈ ತರ ಮಾಡ್ಬಿಟ್ರು. ದೇವ್ರೆ, ನನಗೆ ಇಂಥ ವ್ಯಕ್ತಿ ಈ ತರ ಮಾಡ್ಬಿಟ್ರು, ನನಗೆ ಹೋರಾಟ ಮಾಡೋಕ್ಕಾಗೋದಿಲ್ಲ. ಮೊನ್ನೆ ನೋಡಿ ನೀವು ಕರ್ಕೊಂಬಂದ್ರಿ, 20-25 ಕುರಿಗಳನ್ನ ವಿಷಾಕ್ಕೆ ಸಾಯಿಸ್ಬಿಟ್ರು. ಈಗ ಆ ಯಮ್ಮನಿಗೆ ಹೋರಾಟ ಮಾಡೋಕೆ ಶಕ್ತಿ ಇಲ್ಲ. ದೇವ್ರ ಹೊಸ ಒಪ್ಪಿಸಿದಾಗ ದೇವರು ಆ ಕುರಿಗೆ ವಿಷ ಹಾಕ್ಬಿಟ್ಟು ಸಾಯಿಸ್ತಕ್ಕಂಥ ವ್ಯಕ್ತಿನ ಒಂದು ಒಳ್ಳೆ ದಾರಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ.
ಅವನು ಒಳ್ಳೆ ದಾರಿಗೆ ಬರಲಿಲ್ಲ ಅಂತ ಕೊಡಿ, ಅವನಿಗೆ ದೇವರು ಶಿಕ್ಷೆ ಕೊಟ್ಟೆ ಕೊಡ್ತಾರೆ. ಇದೊಂದು ಅರ್ಥ ಮಾಡ್ಕೊಡಿ. ಒಂದು ಒಳ್ಳೆ ದಾರಿ ತರ ಪ್ರಯತ್ನ ಪಡ್ತಾರೆ, ಇಲ್ಲೂ ದೇವರು ಶಿಕ್ಷೆ ಕೊಡ್ತಾರೆ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಪ್ರಿಯರೇ, ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಏಕೆಂದ್ರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ. ಯಾರ ಕೆಲಸ? ನನ್ನ ಕೆಲಸ. ಇದೇ ಮಾಡ್ತಾರೆ ನೀವು. ಮುಯಿಗೆ ಮುಯಿ ತೀರಿಸೋದು ಯಾರ ಕೆಲಸ? ನನ್ನ ಕೆಲಸ ಒಪ್ಕೊಂಡ್ರೆ ಈಗ ನನ್ನ ಕೆಲಸ ಒಪ್ಕೊಂಡ್ರೆ ಇಲ್ವಾ? ನನ್ನ ಕೆಲಸ ಅಲ್ಲ, ಮುಯಿಗೆ ಮುಯಿ ತೀರಿಸೋದು ದೇವರ ಕೆಲಸ. ಇವತ್ತು ನಾವೇನ್ ಮಾಡ್ತೀವಿ ಗೊತ್ತಾ? ನಾವು ಮುಯಿಗೆ ಮುಯಿ ತೀರ್ಸ ಹೋಗ್ತೀವಿ ಬೇರೆ ಇಲ್ಲ. ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ, ಮುಯಿಗೆ ಮುಯಿ ತೀರಿಸು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುತ್ತೇನೆ ಎಂದು ಕರ್ತನೆ ಹೇಳ್ತಾನೆ. ದೇವರು ಸಡನ್ ಆಗಿ ಶಿಕ್ಷೆ ಕೊಡೋದಿಲ್ಲ ಯಾರಿಗೂ. ನಮ್ಮ ತರ ಅವ್ರು ಮನುಷ್ಯರಾಗಿ ಮನುಷ್ಯನ ತರ ಬುದ್ಧಿ ಇಲ್ಲ ಅವರಿಗೆ ದೇವಕುಮಾರನಾಗಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ನಾವೇನ್ ಮಾಡ್ತೀವಿ? ಸಡನ್ ಆಗಿ ಸೀರಿಯಸ್ ಆಗಿ ಆಕ್ಷನ್ ತಗೊಂಡ್ಬಿಡ್ತೀವಿ. ಆದ್ರೆ ಅವ್ರು ಆಗಲ್ಲ. ಅವರು ಫಸ್ಟ್ ತಿದ್ದಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾರೇ ತಪ್ಪು ಮಾಡೋದು ಕೂಡ, ಅಯ್ಯೋ ಸ್ವಾಮಿ, ನಾ ಇಷ್ಟೆಲ್ಲ ಪ್ರಾರ್ಥನೆ ಮಾಡೋದು ಅವ್ನಿಗೆ ಏನು ಆಗ್ತಾ ಇಲ್ಲಲ್ಲ, ಅವ್ನಿಗೇನು ಆಗೋದಿಲ್ಲ. ನಮ್ ದೇವ್ರ ದಯಾಮಯಿ, ನಮ್ ದೇವ್ರ ಕರುಣಾಮಯಿ. ಫಸ್ಟ್ ಅವ್ರು ಏನ್ ಮಾಡ್ತಾರೆ? ದಾರಿಗೆ ತರಕ್ ಟ್ರೈ ಮಾಡ್ತಾರೆ. ದಾರಿಗೆ ತರಕ್ ಟ್ರೈ ಮಾಡಿನೂ ಕೂಡ ಅವನು ಇನ್ನು ತಪ್ಪಾಗಿ ನಡೆದ್ರೆ ಪೆಟ್ಟು ಕೊಟ್ಟು ರೆಡಿ ಮಾಡ್ತಾರೆ. ಪೆಟ್ಟು ಕೊಡುವಾಗಲೂ ಕೂಡ, ದೇವರು ಕೊಡುವಾಗಲೂ ಕೂಡ ಅವನ ಆ ಪೆಟ್ಟನ್ನು ತಿದ್ದಲಿಕ್ಕೆ ಟ್ರೈ ಮಾಡ್ತಾರೆ. ಅಲ್ಲೆಲ್ಲೂಯ. ಪೆಟ್ಟನ್ನು ತಿದ್ದಲಿಕ್ಕೆ ಟ್ರೈ ಮಾಡ್ತಾರೆ. ಇಬ್ರಿಯ 12ನೇ ಅಧ್ಯಾಯದಲ್ಲಿ ಬರ್ತದೆ, ಪ್ರೀತಿ ಮಾಡೋರ್ನೇ ದೇವರು ಶಿಕ್ಷೆ ಮಾಡೋದಂತೆ. ಹಾಗೆ ಇನ್ನೂ ಬದಲಾಗ್ಲಿ ದೇವರು ಪ್ರೀತಿ ಮಾಡೋರ್ನೇ ಶಿಕ್ಷೆ ಮಾಡೋದು. ಅರ್ಥ ಮಾಡ್ಕೊಳ್ಳಿ. ಅಲ್ಲೆಲ್ಲೂಯ. ಯಾಕೆ ಶಿಕ್ಷೆ ಮಾಡೋದಂದ್ರೆ ಅವನಿಗೆ ಇನ್ನೂ ಬದಲಾಗಬೇಕು ಅಂತ ಹೇಳಿ. ಪ್ರೀತಿ ಮಾಡೋದು ಮಕ್ಕಳೇ ಬೇಗ ಹಾಳಾಗೋದು, ಗೊತ್ತಾಯ್ತು? ಅದಕ್ಕೇನೆ ಪ್ರೀತಿ ಮಾಡಿದ್ರೆ ಅವ್ರು ಶಿಕ್ಷೆ ಸರಿಯಾಗಿದ್ದಾರೆ, ಅವ್ರು ಸರಿಯಾದ ದಾರಿಗೆ ಬರಲಿ ಹೇಳಿ. ಅದೇ ನನಗೆ ದೇವರೇ ಬೇಡ ಹಂಗೇಗಿದ್ದಾರೆ ಅಂದ್ರೆ ಅವ್ನ ದೇವ್ರು ಬಿಡ್ತಾರೆ, ಪ್ರಯತ್ನ ಪಡ್ತಾರೆ. ಕೊನೆಗೆ ಅವ್ರಿಗೆ ನ್ಯಾಯ ತೀರ್ಪಿದೆ. ಅಲ್ಲೆಲ್ಲೂಯ. ಅದು ದೇವ್ರ ಮಕ್ಕಳು, ನಮಗೆ ನ್ಯಾಯ ತೀರ್ಪಿಲ್ಲ ಬೇರೆ. ಹಾಗಾದ್ರೆ ನಿಮ್ಮ ಪಕ್ಕದ ಮನೆಯವರು, ನಿಮ್ಮ ಕುಟುಂಬದವರು, ನಿಮ್ಮ ಪಕ್ಕದಲ್ಲಿ ಏನಾದ್ರು ಪ್ರಾಬ್ಲಮ್ಗಳಾದ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್, ಕೋರ್ಟ್, ಕಚೇರಿಗೆ ದೇವರ ಮಕ್ಕಳು ಹೋಗ್ಬಾರ್ದು. ಲೆಕ್ಕ ಪ್ರಕಾರ ಹೋದ್ರು ಕೂಡ ಆದಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಟ್ರೈ ಮಾಡಿ. ಹಂಗಲ್ಬಿಟ್ಟು ನಿಮ್ ಜಾಗನೆಲ್ಲ ಬಿಡಿದಿರ್ತಾ ಇಲ್ಲ, ಜಾಗದ ಮೇಲೆ ಕೇಸ್ ಹಾಕಿದಾಗ ಹೋಗ್ಲೇಬೇಕು ನೀವು. ನಿಮ್ಮ ಸ್ವಂತ ಸುಪರ್ದಿಗೆ ಬಂದಿರತಕ್ಕಂತ ಒಂದು ವಸ್ತುಗಳನ್ನ ಏನಾದ್ರೂ ಅವ್ರು ತೆಗೆದುಕೊಳ್ಳದೆ ಆದ್ರೆ ನೀವು ಅದನ್ನ ವಸೂಲಾತಿ ಮಾಡೋಕ್ಕೋಸ್ಕರ ಹೋಗ್ಬೋದು. ಆದರೆ ಸುಮ್ಮನಾದ್ರೂ ಪೊಲೀಸ್ ಸ್ಟೇಷನ್, ಕೋರ್ಟು, ಕಚೇರಿ ಅಂತ ಹೋಗಬಾರ್ದು. ಇದು ದೇವರ ಚಿತ್ತ ಅಲ್ಲ. ನೀವು ಅಲ್ಲಿ ಅವ್ರ ಕೈಯಿಂದ ತೀರ್ಪನ್ನ ಕೊಟ್ರೆ ದೇವರಿಗೆ ಅಲ್ಲಿ ತೀರ್ಪು ಮಾಡೋಕ್ಕಾಗೋದಿಲ್ಲ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಮನೆಗೆ ಬಂದ್ಬಿಟ್ಟು ದೇವರೇ ನೀವು ನೋಡ್ಕೋತ ಅರ್ಕೆ ಕಟ್ಕೊಂಡ್ರೆ ಆಗೋದಿಲ್ಲ. ಅಲ್ಲಲ್ಲಿಯ. ಯಾಕಂದ್ರೆ ಸ್ವಾಮಿ ಹೇಳ್ತಾರೆ, ಅದೇ ರೋಮಪುರ 14:4. ರೋಮಪುರ 14:4. ಇಲ್ಲ ನೀವು ಅದೇ ತಪ್ಪಾಡ್ತಾ ಇರೋದು. ನೀವು ದೇವ್ರ ಮೇಲೆ ಏನೋ ಅಪರಾಧ ಇದೆ ನನಗೆ ಕಾಣ್ತಾ ಇದೆ. ಈ ಶಿಕ್ಷೆ ಕೊಡ್ಬೇಕು ಮಾತೆ ಬರಬಾರ್ದು ಇಷ್ಟೊತ್ತು ಹೇಳ್ತಾ ಇರೋದು ನನಗೆ. ಹೇಳಿ ಇದೇ ಬೇಡ ಅಂತ ಹೇಳ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ. ಈ ಬುದ್ಧಿಗೆ ನೋಡಿ ಪುನಃ ನೀವು ಒಪ್ಪಿಸ್ಬಿಟ್ಟು ನೋಡಿ. ದೇವ್ರ ಕಾರ್ಯ ಮಾಡಲಿಲ್ಲ ಅಂದ್ರೆ ಆವಾಗ ನೋಡಿ, ನಿಮಗೆ ಯಾರು ವಿರೋಧ ಬಂದಿರ್ತಾನೋ ಅವನೇ ನಿಮ್ ಬೆಸ್ಟ್ ಫ್ರೆಂಡ್ ಆಗ್ತಾನೆ. ನೋಡಿ, ಈ ಬುದ್ಧಿನೇ ಬಿಡದಿದ್ರೆ ಆಗೋದಿಲ್ಲ. ನಾನು ನಿಮಗೆ ಹೇಳ್ತದೆ ಕೇಳಿ, ಈ ತರದಲ್ಲಿ ಸಮಯ ಇದ್ದಾರೆ. ಹೆಂಗಿದೆ ಕೇಳಿ, ಇವರಿಗೆ ಬೆಸ್ಟ್ ಫ್ರೆಂಡ್ ಆಗೋದಕ್ಕೆ ಮನಸ್ಸಿಲ್ಲ, ಅವರು ಒಳ್ಳೆ ವ್ಯಕ್ತಿ ಆಗೋದಕ್ಕೆ ಮನಸ್ಸಿಲ್ಲ. ಇವರಿಗೆ ಶಿಕ್ಷೆ ಒಂದು ಕಣ್ಣಿಗೆ ಕಾಣಬೇಕು. ನಾನು ಲೋಕದಲ್ಲಿ ಇದ್ದಾಗ ನಾನು ಉಮಾಸಿದ್ದ ಪಿಕ್ಚರ್ ನೋಡಿದೆ. ಅವ್ಳು ಏನ್ ಮಾಡ್ತಿಲ್ಲ ಗೊತ್ತಾ? ಡೈರೆಕ್ಟ್ ಆಗಿ ಮಚ್ಚ ತಗೊಂಡೋಗ್ಬಿಟ್ಟು ಕೊಡೋದು ಇಬ್ರು ಕೈಗೆ. ನಿನ್ನ ಹೆಂಡತಿ ಬಗ್ಗೆ ಅವ್ನು ಹಂಗೆ ಹೇಳ್ದ ಕಾಣೋ ಹಿಂಗೆ ಹೇಳ್ದ ಕಾಣಿದ್ರೆ ಇಬ್ಬರು ಕೊಚ್ಚಾಡ್ಸೋದು. ಅವಳಿಗೆ ರಕ್ತ ಕಾಣ್ಬೇಕು ಬಹಳ ಆಸೆ. ಹಂಗೆ ನಮ್ಮ ಲಕ್ಷ್ಮಿಗೆ ಏನಾಗಿದ್ರೆ ಶಿಕ್ಷೆ ಕಾಣ್ಬೇಕು. ಇಲ್ಲಮ್ಮ, ನೀನು ಆ ಥರದ ತಪ್ಪಾದ ಪ್ರಾರ್ಥನೆ ತೆಗೆದಾಕ್ಬಿಡು. ದೇವ್ರೆ, ನಾನು ಅವನ ಕ್ಷಮಿಸ್ತೇನೆ, ನಾನು ಅವನ ಪ್ರೀತಿಸ್ತೇನೆ. ಏನ್ಬೇಕು? ನಾನು ಅವನ ಕ್ಷಮಿಸ್ತೇನೆ, ನಾನು ಅವನ ಪ್ರೀತಿಸ್ತೇನೆ. ಸ್ವಾಮಿ, ಅವನು ನನ್ನ ಮೇಲೆ ಮಾಡತಕ್ಕಂಥ ಅನ್ಯಾಯಕ್ಕೆ ನೀನೇ ಅವನಿಗೆ ಸರಿಯಾದ ಪ್ರತಿಫಲ ಕೊಡು. ನೀನು ನಿನ್ನ ದಾರಿಗಾದ್ರೂ ಕರ್ಕೋ, ಅಥವಾ ಅವನು ಒಳ್ಳೆಯವನಾಗಿ ರಕ್ಷಣೆ ಹೊಂದ್ಕೋಲಿ, ಅಥವಾ ಅವನು ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆನಾದ್ರೂ ಕೊಟ್ಕೋ, ಪ್ರೀತಿನಾದ್ರೂ ಮಾಡ್ಕೋ. ಒಟ್ಟಾರೆ ನನಗೆ ಬರ್ಬೇಕಂದ್ರೆ ಬರ್ಬೇಕು ಅಷ್ಟೇ. ನೀನು ನನಗೆ ಬರ್ಬೇಕು, ಆದ್ರೆ ಅವನಿಗೆ ಶಿಕ್ಷೆನೂ ಕಾಣಬೇಕು. ಇದು ಯಾವ ಲೆಕ್ಕಾಚಾರಮ್ಮ?
ಶಿಕ್ಷೆನೂ ಕಾಣಬೇಕು, ನನಗೆ ಬರುವಂಥದ್ದು ಬರಬೇಕು. ಆಗೋದಿಲ್ಲ. ನಿನಗೆ ಬರೋದು ಬರ್ತದೆ. ಅವನಿಗೆ ನಿಜವಾಗ ಅಂತ ಹೇಳ್ತೀನಪ್ಪ, ದೇವರಿಗೆ ಸೇರಿದಂತಲ್ಲ. ಒಬ್ಬ ವ್ಯಕ್ತಿ ಹೊಡೆದಾಟ ಬಡ್ದಾಟ ಬರ್ತಾನೆ, ಒಬ್ಬ ವ್ಯಕ್ತಿ ಗಲಾಟೆ ಮಾಡ್ತಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆ ವ್ಯಕ್ತಿಯಾಗಿ ಬರ್ತಾ ಇಲ್ಲ, ಆ ವ್ಯಕ್ತಿ ಒಳಗಡೆ ದುರಾತ್ಮ ಬರ್ತಾ ಇರೋದು. ಏನು ದುರಾತ್ಮ ಬರ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ನಾನು ಒಬ್ಬರ ಜೊತೆ ಜಗಳ ಆಡ್ಬೇಕಿದ್ರೆ ಚಂದ್ರಶೇಖರ್ ಅಲ್ಲ ಮಾಡ್ತಾ ಇರೋದು, ಚಂದ್ರಶೇಖರ್ ಒಳಗಡೆ ದುರಾತ್ಮ. ನೀವು ಪ್ರಾರ್ಥನೆ ಮಾಡಿ ಅಂತವ್ರಿಗೋಸ್ಕರ, ದೇವರೇ ಅವನು ಒಳಗಡೆ ಇರೋ ಕೆಟ್ಟ ಆತ್ಮ, ನನ್ನ ಆಸ್ತಿನ ಕಿತ್ಕೊಳ್ಳೋಕೆ ಬರೋಂಥ ಆತ್ಮ, ನನ್ನ ಮನೇಲಿ ಗದ್ದೆಯಲ್ಲಿ ಭತ್ತನ ಕದ್ದುಕೊಂಡು ಹೋಗಿರ್ತಕ್ಕಂಥ ದುರಾತ್ಮ, ನನಗೆ ಮಾಡ್ತಿರುವಂಥ ವ್ಯಕ್ತಿ ಅಂತ ದುರಾತ್ಮ, ಯೇಸು ನಾಮದಲ್ಲಿ ಬಿಟ್ಟು ಹೋಗಿ ಅವನು ಒಳ್ಳೆ ವ್ಯಕ್ತಿಯಾಗಿ ನಿನ್ನ ಮಗನಾಗಿ ಮಾರ್ಪಡಿಸು ಅಂತ ಕೇಳಿ. ಕೇಳಕ್ಕಾಗೋದಿಲ್ಲ ಅಲ್ಲ? ನೀ ಕೇಳುವಲ್ಲಿವರೆಗೂ ನೀವು ಪ್ರತಿಫಲ ಸಿಗೋದಿಲ್ಲ. ಹೋಗ್ತಾನೆ ಇರ್ಬೇಕು, ಕೋರ್ಟಿಗೆ ಬರ್ತಾನೆ ಇರ್ಬೇಕು, ಕೊನೆಗೆ ಸೋತಾಗ್ಬಿಡ್ತೀರ. ಸೋತಾದಾಗ ಏನು ಗೊತ್ತಾ, ಏಸಪ್ಪ ಏನು ಮಾಡ್ಲಿಲ್ವಲ್ಲ, ಏಸಪ್ಪ ಏನು ಮಾಡ್ಲಿಲ್ಲ ಅಂತಲ್ಲ, ನಿನ್ನ ಪ್ರಾರ್ಥನೆ ತಪ್ಪಾದ ಪ್ರಾರ್ಥನೆ. ಅದಕ್ಕೆ ತೀರ್ಪು ಮಾಡಬೇಡಿ. ಸ್ವಾಮಿ ಹೇಳ್ತಾರೆ ನೋಡಿ, ಮತ್ತೆ ಪುನಃ ಇನ್ನೊಂದು ಸಾಲ ತಗೊಳ್ಳಿ. ಮತ್ತೆ 7:1 ನೋಡಿ, ತೀರ್ಪು ಮಾಡಬೇಡಿ. ನೋಡಿ ಟಿವಿಲಿ ಓದಿ ಸಾಕು. ತೀರ್ಪು ಮಾಡಬೇಡಿ, ನಿಮಗೂ ತೀರ್ಪಾಗೋದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೆ ತೀರ್ಪಾಗೋದು. ನೀನು ಏನು ತೀರ್ಪು ಮಾಡ್ತೀಯ, ಅವನಿಗೆ ಶಿಕ್ಷೆ ಆಗಬೇಕು ಅಂತಾನೆ, ಅದೇ ಶಿಕ್ಷೆ ನಿನಗೆ ರಿವರ್ಸ್ ಆಗ್ತದೆ. ಇವತ್ತು ಆಗ್ತಾ ಇರೋದೇ ಆಮೇಲೆ ಇದು ಪ್ರಾರ್ಥನೆ. ಇವ್ರು ಹೇಳ್ತಾರೆ ಪ್ರಾರ್ಥನೆ ಬೇಡುವುದೇ ಅಷ್ಟು. ನನಗೆ ಯಾಕೆ ಈ ಕಷ್ಟಗಳಿಗೆ ಬಂದು ಗೊತ್ತಿಲ್ಲ, ನಾನು ಏನ್ ಇದ್ ಮಾಡಿದ್ದೆ ನನಗೆ ಗೊತ್ತಿಲ್ಲ. ಈಗ ದೇವ್ರ ಮಗಳ ಹೋಗಿನಿ, ನಾನು ಕೊಟ್ಟಂತ ಕಷ್ಟ, ನಾನು ಬಗ್ಸದಂತ ನೋವು ಆಗಿ ಅವ್ರಿಗೆ ವೈರಿಗಳ್ಗ, ಪಾಪಿಗಳ್ಗ, ಪರದೇಶಿಗಳ್ಗೆ, ಹೆಣ್ಣು ಮಕ್ಳಿಗೆ, ಗಂಡು ಮಕ್ಳಿಗೆ ಯಾರು ಕೊಡ್ಬಿಡಕ ಅಂತ ಮೊಣಕಾಲು ಬೇಡಿ ನನ್ನ ಕೈ ಮುಗಿತು ಅಷ್ಟೇ. ನೋಡಿ, ಕೇಳಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿ. ನೀವು ಇವತ್ತು ನಾವ್ ಏನ್ ಮಾಡ್ತೀವಿ ಗೊತ್ತಾ, ಇಲ್ಲಿ ನೀವು ಮಾಡೋ ತೀರ್ಪು ಸರಿಯಾಗಿ ನಿಮಗೆ ತೀರ್ಪಾಗೋದು. ನೀವು ಯಾವ್ದು ತೀರ್ಪು ಕೊಡ್ತಿದ್ದೀರಾ, ಅವನಿಗೆ ಹಂಗಾಗೋಗ, ಅವನ ಮಕ್ಕಳು ನೆಗೆದು ಬಿದ್ದದ, ಪಾಪ ಇವ್ರು ಮಾಡೋ ತಮ್ಮ ಮಕ್ಕಳಿಗೆ ಶಾಪ. ಅವನ ಹೆಂಡತಿ ವಿಧವೆ ಆಗೋಗ್ಬಿಡ್ಲಿ. ಯೋಚನೆ ಮಾಡಿ, ನೀವು ಹಾಕಿರುವಂತ ಒಂದು ಶಾಪದಿಂದ ಆ ವ್ಯಕ್ತಿ ಸತ್ತೋದ್ರೆ ಅವನ ಹೆಂಡತಿ ಮಕ್ಕಳ ಕಣ್ಣೀರು ನಿಮ್ಮನ್ನ ಬಿಡ್ತದ? ಅದು ನಿಮ್ಮ ಮಕ್ಕಳ ಕಾಲಕ್ಕಾದ್ರೂ ತೊಂದರೆ ಬರ್ತದಪ್ಪ. ಸಾಕು ಮಾತು ಕಡಿಮೆ ಮಾಡಿ. ಏನಾಗ್ತದೆ, ನೀವು ಶಾಪ ನಿಮ್ಮ ಮಕ್ಕಳ ಕಾಲಕ್ಕೆ ತೊಂದರೆ ಬರ್ತದೆ. ಅದ್ರ ಬದಲು ತೀರ್ಪು ಮಾಡಕ್ ಹೋಗ್ಬೇಡಿ. ನೋಡಿ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳೆ ಇರೋದು ದೇವ್ರ ವಾಕ್ಯದಲ್ಲೇ ಬರ್ತದೆ. ಏನು, ನೀವು ಯಾವ ತರ ಅಳಿತಿದ್ರೆ ಅವನಿಗೆ ಶಿಕ್ಷೆ ಆಗಬೇಕು, ಅವನ ಮಾನ ಮರ್ಯಾದೆ ಹೋಗ್ಬೇಕು, ಅವ್ನು ನನ್ನ ಕಾಲು ಬಿಡಕ್ ಬರ್ಬೇಕು. ಇದನ್ನ ಮಾಡಕ್ ಹೋಗ್ಬೇಡಿ. ಆದಷ್ಟು ಪ್ರಾರ್ಥನೆ ಮಾಡಿ. ಅವನ ಒಳಗಡೆ ಇರುವಂತ ದುರಾತ್ಮ ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಬಿಟ್ಟು ಹೋಗಲಿ ಪ್ರಾರ್ಥನೆ ಮಾಡಿ. ಅಲ್ಲಿಂದ ನೀವು ನನ್ನ ಹತ್ರ ಬಂದು ಹೇಳಿ, ನಿಮ್ಮ ಕೋರ್ಟ್ ಕೇಸು, ನಿಮ್ಮ ಗದ್ದೆಯಲ್ಲಿರ್ತಕ್ಕಂಥ ಪ್ರಾಬ್ಲಮ್ಗಳು ಎಲ್ಲ ಸಕ್ಸಸ್ ಆಗ್ಲಿಕ್ಕೆ ಹೇಳಿ. ಮೊನ್ನೆ ತಾನೆ ತಪ್ಪು ತಿಳ್ಕೋಬೇಡಿ. ದೇವ್ರ ಮಕ್ಕಳೇ, ನನಗಿಂತಾನು ಮೊದಲು ಯೇಸುವಿನ ಕಡೆ, ಅಯ್ಯೋ ನಾವ್ ಎಷ್ಟು ಹೇಳಿದ್ರು ಆ ಮುಂಡೆ ಭಾಗ ಕೇಳೋದಿಲ್ಲ ಅಂತ ಹೇಳಿ. ಆ ಮುಂಡೆ ಭಾಗ ಹೇಳಿದ್ರೆ ಅವಳ ಆಶೀರ್ವಾದ ಹೋಯ್ತು. ನನ್ನಿಂದ ಕಡೆ ನಾನು ಪಾಸ್ಟ್ ಅಂತ ನೋಡ್ತಾ ಇಲ್ಲ. ಅವರು ಮೈಸೂರು ಸಭೆಯಲ್ಲಿ ಪ್ರಾರ್ಥನೆ ಮುಗಿಸಿ ಕೆಳಗಡೆ ಬಂದಿವಿ. ಕೆಳಗೆ ಒಂದು ಅಯ್ಯೋ ಪಾಸ್ಟ್ರೆ ಆ ಮುಂಡೆ ಭಾಗ ಬದಲಾಗೋದಿಲ್ಲ ಅಂತ. ಅಲ್ಲೇ ಹೋಯ್ತು ಅವನ ಆಶೀರ್ವಾದ. ಬೇಡ, ನಮ್ಮ ಬಾಯಿಂದ ಕೆಟ್ಟ ಪದಗಳು ಕೂಡ ಬರಬಾರ್ದು ಪ್ರಿಯರೇ. ನಾವು ತೀರ್ಪು ಮಾಡುವಾಗ ಕೆಟ್ಟದಾಗ ಮಾತಾಡೋದು ಬೇಡ. ನೀವು ಆತನ ಶಾಪ ತಗೊಳ್ಬಿಟ್ರೆ, ಅವನೇನಾದ್ರು ಸತ್ತೋದ್ರೆ ಅವನ ಹೆಂಡತಿ ಮಕ್ಕಳು ಕಣ್ಣೀರು ನಿಮ್ಮನ್ನ ಬಿಡ್ತದ? ನಿಮ್ಮ ಶಾಪದಿಂದಲೇ ಅವ್ರು ಸತ್ತಿರ್ತಾರೆ. ಬಾಯಲ್ಲಿ ಜೀವ ಇದೆ, ಮರಣ ಇದೆ. ಎಚ್ಚರ, ಮಾತಾಡೋದು ಸ್ವಲ್ಪ ಕೇರ್ಫುಲ್ ಆಗಿರಿ. ಆಮೇಲೆ ರಿವರ್ಸ್ ನಮಗೆ ಬರ್ತದೆ. ಇದು ಸತ್ಯ. ಅದಕ್ಕೆ ದೇವ್ರಿಗೆ ಒಪ್ಪಿಸಿ, ದೇವ್ರಿಗೆ ಗೊತ್ತಿದೆ ಏನ್ ಮಾಡ್ಬೇಕಂತ. ಅವನು ಒಳ್ಳೆದಾರಿಗೆ ತರ್ತಾರೆ, ಇಲ್ಲ ಕೆಟ್ಟದಾರಿಗೆ ತರ್ತಾರೆ. ಅಲ್ಲೆಲ್ಲೂಯ. ರೋಮಪುರ 14:4 ಓದಿ 14:4. ಮತ್ತೊಬ್ಬನ ಸೇವಕನ ವಿಷಯವಾಗಿ ತೀರ್ಪು ಮಾಡುವುದಕ್ಕೆ ನೀನು ಯಾರವ? ಶಿಕ್ಷೆ ಆಗ್ಬೇಕಂದ್ರೆ ಓದಿ. ಅವನು ನಿರ್ದೋಷಿಯಾಗಿ ನಿಂತರು, ದೋಷಿಯಾಗಿ ಬಿದ್ದರು, ಅದು ಅವನ ಯಜಮಾನನಿಗೆ ಸೇರಿದ್ದು. ಅವನು ನಿರ್ದೋಷಿಯಾಗಿ ನಿಲ್ಲಿಸಲ್ಪಡುವನು, ಅವನನ್ನು ನಿಲ್ಲಿಸುವುದಕ್ಕೆ ಕರ್ತನು ಸಕ್ತನಾಗಿದ್ದಾನೆ. ಅರ್ಥ ಆಯ್ತಾ? ನೋಡಿ, ಅಲ್ಲಿ ಬರ್ತದೆ,
ಮತ್ತೊಬ್ಬನ ಸೇವಕನ ವಿಷಯದಲ್ಲಿ ತೀರ್ಪು ಮಾಡಿದಾಗ ನೀನು ಯಾರು? ಅವನು ನಿರ್ದೋಷಿಯಾಗಿ ನಿಂತರು ದೋಷಿಯಾಗಿ ನಿಂತರು ಅದು ಅವನ ಯಜಮಾನನಿಗೆ ಸೇರಿದು. ಯಜಮಾನ ಯಾರು? ಅವರು ತೀರಿಸ್ತಾರೆ, ಅವ್ರಿಗೆ ಗೊತ್ತಿದೆ. ನೆಕ್ಸ್ಟ್ ಅಲ್ಲಿ ಅವನು ನಿರ್ದೋಷಿಯಾಗಿ ನಿಲ್ಲಿಸಲ್ಪಡೋನು, ಅವನನ್ನು ನಿಲ್ಲಿಸೋದಕ್ಕೆ ಕರ್ತನ ಶಕ್ತನಾಗಿದ್ದಾನೆ. ಹಾಗಾದ್ರೆ ಆ ದೋಷಿನ ನಿರ್ದೋಷಿ ಮಾಡಕ್ಕೆ ಸ್ವಲ್ಪ ಟ್ರೈ ಮಾಡ್ತಾರಪ್ಪ. ದೋಷ ಇರತಕ್ಕಂಥ ವ್ಯಕ್ತಿನ ನಿರ್ದೋಷಿಗೆ ನೋಡಿ, ಕಳ್ಳರು, ಕೊಲೆಗಾರ ಒಬ್ಬ 3 ಕೊಲೆಗಳನ್ನು ಮಾಡಿ ಜೈಲು ಶಿಕ್ಷೆಯನ್ನು ಅನುಭವಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಪಾಸ್ಟರ್ ಆಗಿದ್ದಾರೆ ಗೊತ್ತಾ? ಪಾಂಡವಪುರದಲ್ಲಿ ಎಷ್ಟು ಒಳ್ಳೆ ವ್ಯಕ್ತಿ ಆಗಿದ್ದಾನೆ ಗೊತ್ತಾ? ಜೈಲು ಶಿಕ್ಷೆ ಅನುಭವಿಸಿ ಬಂದು ತಪ್ಪಾಯ್ತು ಅಂತ ಕೇಳಿ ಆ ಜೈಲು ಶಿಕ್ಷೆ ಅನುಭವಿಸುವಾಗ ಒಳ್ಳೆ ವ್ಯಕ್ತಿ ಆಗಿದ್ದಕ್ಕೆ ಅವನಿಗೆ ಎಷ್ಟೋ ವರ್ಷ ಇದ್ದಂತ ಜೈಲು ಶಿಕ್ಷೆ ಸರ್ಕಾರನೇ ಕಡಿಮೆ ಮಾಡಿ ಅವನು ಹೊರಗಡೆ ಕಳಿಸ್ತು. ಹೊರಗಡೆ ಕಳಿಸಿದ ಮೇಲೆ ಅವನು ಏನಾದ ಗೊತ್ತಾ? ಇವತ್ತು ಒಳ್ಳೆ ಪಾಸ್ಟರ್ ಆಗಿದ್ದಾನೆ. ನೀವು ಬನ್ನಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾವತ್ತಾರು ಒಂದು ದಿವಸ ಮೈಸೂರು ಪ್ರಾರ್ಥನೆ ಬರ್ತಿರಲ್ಲ, ಅವತ್ತು ನಾನು ತೋರಿಸ್ಕೊಡ್ತೀನಿ. ಆಮೇಲೆ ಅಲ್ಲದೆ ಅಷ್ಟು ಕಷ್ಟಪಟ್ಟಿದ್ದಾರೆ. ಇವತ್ತು ದೇವ್ರ ಸೇವಕನಾಗಿ ಎಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡ್ತಾರೆ ಗೊತ್ತಾ? ಇವತ್ತು ಒಂದು ಚಿಕ್ಕದಾಗಿ ನೋವಾಗ್ಬಿಟ್ರು ಅವ್ನು ಸಹಿಸ್ಕೊಳಕಾಗಿಲ್ಲ. ಯಾಕೆ? ಅವನ ಕೈಯಿಂದ ಪಾಪ ಮಾಡಿದ್ದಾನೆ. ಆ ಪಾಪದ ಪ್ರಜ್ಞೆನ ಜೈಲಲ್ಲಿ ಹೋಗ್ಬಿಟ್ಟು ಸುವಾರ್ಥ ಸಾರದ ಮೇಲೆ ಅವರಲ್ಲಿ ರಕ್ಷಣೆ ಹೊಂದ್ಕೊಂಡ್ರು. ಪ್ರೇರೆ ಅರ್ಥ ಮಾಡ್ಕೊಳ್ಳ. ಅದೇ ತರ ದೇವರು ಆ ದೋಷಿನ ನಿರ್ದೋಷಿ ಮಾಡ್ತಾರೆ. ನಾವೇನ್ ಮಾಡ್ತೀವಿ? ಆ ದೋಷಿನೇ ಇನ್ನೂ ದೋಷಿ ಮಾಡ್ತೀವಿ. ಒಬ್ಬ ಕಳ್ಳ, ಅವನು ಕಳ್ಳ ಅಂತೇಳಿ ಅಡಿಕೆ ಕದ್ದಿರ್ತಾನೆ, ಅವನ ಆನೆ ಕದ್ದೆಷ್ಟು ಮಟ್ಟಿಗೆ ಮಾಡಕ್ ಕೊಡ್ತೀವಿ. ಕಳ್ಳ ಅಂತಿದ್ದು ಅಂತ ತಿಳ್ಕೊಳ್ತಾನೆ. ನನಗೆ ಅಂತಿದ್ದು ಕಳ್ಳ ತಂದ ಹೆಸರು ಬಂದಿದೆ, ಇವ್ರ ಮನೇಲಿ ಕದ್ಬಿಡ್ತೀನಿ, ನಿಮ್ಮ ಮನೇಲೆ ಕದ್ಬಿಡ್ತಾನ. ನಿಜ ಅಲ್ವಾ? ಬೇಡ ಪ್ರಿಯರೇ. ಕಳ್ಳರು, ಸೂಳೆರು, ಮೋಸಗಾರರು, ವೈಭಿಚಾರಿಗಳು, ಪಾಪಿಗಳು ಇಂಥವ್ರನ್ನೇ ಸಭೆಗೆ ಕರ್ಕೊಂಡ್ಬನ್ನಿ, ಅವ್ರನ್ನ ತಿದ್ದಿ ರೂಪಿಸಿ ಬಲಪಡಿಸಿ ಸತ್ಯದ ಪ್ರಕಾರ ದೇವರ ರಾಜ್ಯಕ್ಕೆ ಸೇರಿಸಿ. ಹಲ್ಲೆಲೂಯಾ. ಸತ್ಯ ಪ್ರಕಾರ ದೇವರ ರಾಜ್ಯಕ್ಕೆ ಸೇರಿಸಿ. ಹಲ್ಲೆಲೂಯಾ. ನಾವು ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡೋದು ಬಹಳ ಮುಖ್ಯ ಅಲ್ಲ ಪ್ರಿಯರೇ? ಹಲ್ಲೆಲೂಯಾ. ಹಲ್ಲೆಲೂಯಾ. 1 ಕೊರಿಂಥ 5:12. 1 ಕೊರಿಂಥ 5:12 ಟಿವಿಲಿ ಓದಿಪ್ಪ. ಹೊರಗಿನವರನ್ನು ಕುರಿತು ತೀರ್ಪು ಮಾಡುವುದಕ್ಕೆ ನನಗೆ ಏನಧಿಕಾರ? ಒಳಗಿನವರನ್ನು ಕುರಿತು ತೀರ್ಪು ಮಾಡುವವರು ನೀವು ಅಲ್ಲವೇ? ಹೊರಗಿನವರನ್ನು ಕುರಿತು ತೀರ್ಪು ಮಾಡುವವನು ದೇವರು. ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಬೇಕು. ಯಾವ ದುಷ್ಟ? ದೇವರ ಮಕ್ಕಳಾಗಿ ಕೂಡ ತೀರ್ಪು ಮಾಡ್ತಿಲ್ಲ, ಆ ದುಷ್ಟ ತೆಗೆದಾಕ್ತಾರೆ. ಇಲ್ಲಿ ಸ್ವಾಮಿ ಹೇಳ್ತಾರೆ, ದೇವರ ಮಕ್ಕಳಿಗೆ ಬೇಕಿರೋದಿದ್ದು ಗಂಡಸು ಗದರಿಸು ಎಲ್ಲ ಮಾಡು, ಬೇಡ ತರೋದಿಲ್ಲ. ಆದರೆ ಹೊರಗಡೆ ಇರೋ ಜನಗಳೇ ಎಡಗೈ ಯಾವುದು ಬಲಗೈ ಯಾವುದು ಗೊತ್ತಿಲ್ಲ. ಅವರು ಪಾಪ ಅಂತ ಹೇಳೋದು ನೀರು ಕೊಡೋದು ಮಾಡ್ತಾರೆ. ಯಾಕೆಂದ್ರೆ ಅವ್ರು ಯೋಚನೆ, ಪಾಪ ಮಾಡಿಬಿಟ್ರೆ ಅನ್ನದಾನ ಮಾಡಿ ಮುಗಿಸ್ಬಿಡ್ತೀನಿ, ನೀರಲ್ಲಿ ಮುಳುಗ್ಬಿಟ್ರೆ ಪಾಪ ಪರಿಹಾರ ಆಗ್ಬಿಡ್ತದೆ. ಇಲ್ಲ ಪ್ರಿಯರೇ, ಅಂಥವ್ರಿಗೆ ಜ್ಞಾನ ತಿಳಿಸ್ಕೊಡ್ಬೇಕಾದ್ರೆ ನಮ್ಮ ಕರ್ತವ್ಯ ಪ್ರಿಯರೇ. ನಾವೇ ಅವ್ರ ತರ ಕಚ್ಚಾಡ್ಕೊಂಡು ಮಾಡ್ಕೊಂಡು ಇನ್ನೊಬ್ಬರೇ ಸಾಪ ಹಾಕೊಂಡಿದ್ರೆ ಅವನು ನಮ್ಮನ್ನ ನೋಡ್ಬಿಟ್ಟು ಅಯ್ಯೋ ಯೇಸು ಮಕ್ಕಳು ಹಿಂಗಂದ್ರೆ ನಾನು ಯಾಕೆ ಹಿಂಗಿರ್ಬೇಕು ಅವನು ಇನ್ನೂ ಆಗ್ತಾನೆ. ಅದಕ್ಕೆ ಹೊರಗಡೆ ಇರೋ ಜನಗಳ ತೀರ್ಪು ಮಾಡಬೇಡಿ, ಅವರನ್ನು ತಿದ್ದಿ ಬುದ್ಧಿ ಹೇಳಿ ದಾರಿ ಕರ್ಕೊ ಬನ್ನಿ. ನೀನು ವ್ಯಭಿಚಾರ ಮಾಡ್ತಾರ ತಪ್ಪು, ನೀನು ಈ ತರ ಹೋಗ್ತಾ ಇದ್ದಲ್ಲ, ಇದರಿಂದ ಎಷ್ಟು ಪಾಪ ಆಗ್ತದೆ, ನೀನು ವ್ಯಭಿಚಾರ ಮಾಡೋದ್ರಿಂದ ಆ ಒಂದು ಗಂಡನಿಗೆ ಎಷ್ಟು ಸಮಸ್ಯೆ ಆಗ್ತದೆ, ನಿನ್ನ ಕುಟುಂಬ ಸರ್ವನಾಶ ಆಗ್ತಾ ಇದೆ, ನೀನು ಕುಡಿಬೇಡಪ್ಪ, ನಿನ್ನ ಲಿವರ್ ಹಾಳಾಗ್ತದೆ, ನಿನ್ನ ಹೆಂಡತಿ ಮಕ್ಕಳು ಮೂಲೆಗಾಗ್ತಾರೆ. ಈ ತರ ಪ್ರೀತಿಯಿಂದ ಅವ್ರನ್ನ ದಾರಿ ತಂದ್ರಿ, ಅವ್ರಿಗೆ ಗೊತ್ತಿಲ್ಲ. ನಾವು ಮಾಡ್ತಾ ಇದ್ದು ತಾನೆ ಅದೇ ತಪ್ಪನ. ಇವತ್ತು ದೇವ್ರ ಮಕ್ಕಳಾದ ಮೇಲೆ ನಾವು ಬಹಳ ಒಳ್ಳೆಯವರಲ್ವ? ಇಲ್ಲ ಪ್ರಿಯರೇ. ಕೊನೆಯದಾಗ ಒಂದು ವಾಕ್ಯ, 1 ಪೇತ್ರ 4:17. 1 ಪೇತ್ರ 4:17. 4:17 ಓದಿ. ನ್ಯಾಯ ವಿಚಾರಣೆಯ ಸಮಯ ಬಂದದೆ. ನ್ಯಾಯ ವಿಚಾರಣೆ ಸಮಯ ಬಂದಿದೆ. ಲೋಕದವರಿಗೂ ಮತ್ತು ದೇವರ ಮಕ್ಕಳಿಗೆಲ್ಲ ನ್ಯಾಯ ವಿಚಾರಣೆ ಸಮಯ ಬಂದ್ಬಿಟ್ಟಿದೆ. ಆ ವಿಚಾರಣೆಯ ದೇವರ ಮನೆಯಲ್ಲಿಯೇ ಪ್ರಾರಂಭವಾಗೀತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿ ಏನಾಗಬಹುದು? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ, ನೀತಿವಂತನೇ ರಕ್ಷಣೆ ಹೊಂದೋದು ಕಷ್ಟ ಆಗ್ಬಿಟ್ಟು ನಾವು ನೀತಿವಂತನ ಯೇಸು ಕ್ರಿಸ್ತರ ರಕ್ತ ತೊಳೆದ್ಬಿಟ್ಟು ನೀತಿವಂತರಾಗಿದ್ದೀವಿ. ನೀತಿವಂತರ ರಕ್ಷಣೆ ಹೊಂದದೇ ಇವತ್ತು ಸಾಪ ಹಾಕೊಂಡು ಜಗಳ ಆಡ್ಕೊಂಡು ಕಾಲ ಕಳೆದ್ರೆ ಏನ್ ಪ್ರಯೋಜನ?
ಹ ಭಕ್ತಿಯನ್ನು ಪಾಪಿಷ್ಠನನ್ನು ನಿಲ್ಲುವುದು ಹೇಗೆ? ನೀತಿವಂತರೇ ನೆಟ್ಟಿಗಿಲ್ಲಂತಾರೆ ಆ ಹೊರಗೆ ಇರತಕ್ಕಂಥ ಪಾಪಿಷ್ಟ, ಹೊರಗೆ ಇರತಕ್ಕಂಥ ಭಕ್ತಿನ ನಿಲ್ಲೋದು ಹೆಂಗೆ ಅಂತ ಸ್ವಾಮಿ ಕೇಳ್ತಿದ್ದಾರೆ ಪ್ರಿಯರೇ. ನಾವೇ ನೆಟ್ಟಿಗಿಲ್ಲ ಅಂದ್ರೆ ಅವರು ನಿಲ್ಲೋದು ಹೇಗೆ? ಅದಕ್ಕೆ ಅವ್ರನ್ನ ನಾವು ದಾರಿಗೆ ತರಬೇಕು. ಹಾಗಾದ್ರೆ ಪ್ರಿಯರೇ, ನಾನು ಈಗ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಅಂಥವ್ರಿಗೆ ಬುದ್ಧಿವಾದ ಹೇಳಿ ತಿದ್ದಿ. ಕೆಲವೊಂದ್ಸಲ ಬೈಬೇಕಾಗ್ತದೆ, ಕೆಲವೊಂದ್ಸಲ ತಿದ್ದಬೇಕಾಗ್ತದೆ, ಕೆಲಸ ರೂಪಿಸ್ಬೇಕಾಗ್ತದೆ. ಆದರೆ ದಯವಿಟ್ಟು ಅವ್ರನ್ನ ತೀರ್ಪು ಮಾಡೋದು, ಜನಗಳ ಎದುರುಗಡೆ ಅವಮಾನ ಪಡಿಸೋದು, ಇನ್ನೊಬ್ಬರ ಮುಂದೆ ಅವನಿಗೆ ಶಿಕ್ಷೆ ಕೊಡಿಸೋದು, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ನಮಗೆ ಬೇಡ. ನಾವು ಪ್ರಾರ್ಥನೆ ಮಾಡೋದೇ ಆದರೆ ದೇವರು ಆ ಕೋರ್ಟ್ ಕಚೇರಿ ತಪ್ಪಿಸ್ತಾರೆ ಪ್ರಿಯರೇ. ಅಲ್ಲಲ್ಲಿ ನಮ್ಮ ಪ್ರೇಮಾಂಟಿ ಇದೆಲ್ಲ, ಪ್ರೇಮಾಂಟಿದ್ದು ತಮ್ಮ ನನಗೆ ಇಲ್ಲಿ ಬಾಟ್ಲ್ ಹಾಕ್ಬಿಟ್ರು. ಅವನು ಸಾಯಿಸಾಕ್ಬಿಡ್ತಾರಲ್ಲ ಅಂತ ನಾನು ಎತ್ಕೊಳ್ಳೋ ಕಾರ್ಗೆ ಹಾಕಿದ್ದಾರೆ. ಪೊಲೀಸರು ಎತ್ಕೊಂಡು ನನ್ನ ಕೊನೆ ಕೋರ್ಟಿಗೆ ಹಾಕ್ಬಿಟ್ರು. ನನ್ನ ಕೋರ್ಟಿಗೆ ಹೋದಾಗ ಪ್ರತ್ಯಕ್ಷ ಸಾಕ್ಷಿ ನಾನೇನೆ. ನನಗೆ ದೇವ್ರ ಮಗಾಗಿ ಸುಳ್ಳು ಹೇಳೋಂಗಿಲ್ಲ, ದೇವ್ರ ಮಗಾಗಿ ಸುಳ್ಳು ಹೇಳೋಂಗಿಲ್ಲ. ಕೊನೆ ಕೋರ್ಟಿಗೆ ಹೋದೆ, ದೇವ್ರೇ ನನ್ನ ಬಾಯಿಂದ ಒಂದು ಸುಳ್ಳು ಬರದಾಗೆ ನೀವು ಸಾಕ್ಷಿ ಕೊಡಿಸ್ತೀಯ, ಸ್ತೋತ್ರ ಅಂತ ಹೇಳಿ. ನೆಟ್ಟಿಗೆ ಹೋಗಿ ನಿಂತ್ಕೊಂಡು ನೀವೇನು ಮಾಡ್ತಿದ್ದೀರಾ ಅಂತ ಹೇಳಿ, ಚರ್ಚ್ ಫಾದರ್ ಆಗಿದ್ದೀನಿ ಅಂತ ಹೇಳಿ. ನಿಮ್ಮ ಹೆಸರು ಚಂದ್ರಶೇಖರ್, ಚರ್ಚ್ ಫಾದರ್ ಹೆಂಗೆ ಇದ್ರು? ಅದು ನನ್ನ ಪರ್ಸನಲ್ ವಿಷಯ ಸ್ವಾಮಿ, ನೀವು ಕೇಳಬೇಡಿ ಅಂತ ಹೇಳಿದೆ. ನಿಜ ಅಲ್ವಾ? ನೀವು ಮದುವೆ ಮಂಟಪಕ್ಕೆ ನಿಜವಾಗಿ ಹೋಗಿದ್ದೀರ ಅಂತ ಕೇಳಿದ್ರು. ಹೋಗಿಲ್ವ ಸ್ವಾಮಿ, ನನ್ನ ಬಿಟ್ಬಿಡಿ ಅಂತ ಹೇಳಿದೆ. ಮತ್ತೆ ಇನ್ನ ಕೇಸ್ ಹಾಕೋದು ಕಳಿಸೋದು. ಹೋಗಿದ್ದಾರದ ಗೊತ್ತಾದ ಮೇಲೆ ಪ್ರಶ್ನೆ ಕೇಳ್ತೀರಲ್ಲ ಸರ್ ನೀವು ಅಂತ ಹೇಳಿದೆ. ಏನು ನಾನೇ ಉಲ್ಟಾ ಕೇಳೋಗಾಯ್ತು. ಹೋಗಿದ್ದಾರೆ ಗೊತ್ತಿದ್ದು ಪ್ರಶ್ನೆ ಕೇಳ್ತೀರಲ್ಲ ಅಂತ. ಮದುವೆ ಮಂಟಪದಲ್ಲಿ ನೀವು ಕಾಗದನೇ ಕೊಟ್ಟಿಲ್ಲ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ. ನೋಡಿ ಅವ್ರ ಬಾಯಿ ನಂಗೆ ಉಲ್ಟಾ ಮಾಡೋದು ದೇವ್ರ ಹೇಳಿ. ಕಾಗದ ಕೊಟ್ಟಿಲ್ವಾ, ಹೋಗಿ ಮದುವೆ ಗಂಡ್ರ ಕಕ್ಕಬಾ, ನೀವು ತಿಂಗಳು ಬರ್ತೀನಿ ಅಂತ ಹೇಳಿದೆ. ಬೈದೇ ಬಿಟ್ರು ಜಡ್ಜಮ್ಮ. ಅದೇ ಕೇಳಿದ್ರೆ ಕೇಸಿಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ್ರಿ, ಸುಮ್ಮನೆ ಯಾವುದಾದ್ರೂ ಕೇಳೋಕೆ ಹೋಗ್ಬೇಡ್ತೀವಿ. ನಾನು ಆವಾಗ ಕೈ ಮುಗಿದ್ಬಿಟ್ಟು ಹೇಳಿದೆ, ಈ ಥರ ವಾದ ಮಾಡೋಕ್ಕೆ ತಿಂಗಳು ಬರೋಕ್ಕಾಗೋದಿಲ್ಲ. ನಾನು ಕಷ್ಟಪಟ್ಟು ಕೂಲಿ ಕೆಲಸ ಮಾಡ್ಕೊಂಡು ಜೀವಮಾನ ಮಾಡಿ ದೇವ್ರ ಸೇವೆ ಮಾಡ್ತಾ ಇದ್ದೀನಿ. ಈ ತಿಂಗಳ ಏನಿದ್ರು ಮುಗಿಸ್ಬಿಟ್ಟು, ಆ ತಿಂಗಳನ್ನ ಮುಗಿಸಿದ್ರು ಜಾಸ್ತಿ ಪ್ರಶ್ನೆನೇ ಕೇಳಿಲ್ಲ. ಕತ್ತಿ ತಂತ್ರ, ಮಚ್ಚಿ ತಂತ್ರ, ಲಾಂಗ್ ತಂತ್ರ ಏನು ಕೇಳಿಲ್ಲ. ನೀವು ಬರೋದ್ರಿಂದ ಬರೋದು ಬೇಡ ತಂದು ಒಂದು ಸುಳ್ಳು ಹೇಳ್ದಂಗೆ ದೇವರು ಕಾಪಾಡ್ತಾರೆ ಕಣಮ್ಮ. ಕಾನೂನಿನ ಮಧ್ಯದಲ್ಲಿ ಕಾಪಾಡ್ತಾರೆ. ಅದಕ್ಕೋಸ್ಕರ ನಾವೇನ್ ಮಾಡೋದು, ದೇವ್ರಿಗೆ ಒಪ್ಪಿಸ್ಬೇಕು. ಮುಯಿಗೆ ಮುಯಿ ತೀರ್ಸೋದನ್ನ ಬಿಟ್ಟು ದೇವರ ಹಸ್ತಕ್ಕೆ ಒಪ್ಪಿಸಿ ದೇವರ ರಾಜ್ಯನ ಮೈಪಡಿಸೋಣ. ನೋಡಿ, ಅದು ವಾಕ್ಯದಲ್ಲಿ ಬರ್ತದೆ, ತೀರ್ಪು ಮಾಡಬೇಡಿರಿ ನಿಮಗೂ ನೋಡಿ. ನೋಡಿ ಮತ್ತಾಯ 7:1, ತೀರ್ಪು ಮಾಡಬೇಡಿರಿ ನಿಮಗೂ ತೀರ್ಪು ಆಗೋದಿಲ್ಲ. ಹಾಗಾದ್ರೆ ತೀರ್ಪು ಮಾಡಿದ್ರೆ ನಿಮಗೆ ತೀರ್ಪು ಆಗ್ತದೆ ಅಂತ ಅರ್ಥ. ತೀರ್ಪು ಮಾಡಬೇಡಿರಿ ನಿಮಗೆ ತೀರ್ಪು ಆಗೋದಿಲ್ಲ, ತೀರ್ಪು ಮಾಡಿದ್ರೆ ತೀರ್ಪಾಗುತ್ತೆ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೆ ತೀರ್ಪಾಗೋದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳಿತಾರೆ ಪ್ರಿಯರೇ. ಅಲ್ಲಲ್ಲಿಯ ಹಾಗಾದ್ರೆ ನಾವು ಅಳಿಯುವಂತ ಅಳತೆ ಯಾವ ತರ ಇದೆ ನೋಡೋಣ. ಪ್ರೈಸ್ ಲಾರ್ಡ್. ಹಾಗಾದ್ರೆ ನಾವು ಯಾರಿಗ ತೀರ್ಪು ಮಾಡಿಬಿಟ್ಟಿದ್ರೆ ದೇವರನ್ನ ಕ್ಷಮಾಪಣೆ ಕೇಳೋಣ. ಇನ್ನು ಮುಂದಕ್ಕೆ ತೀರ್ಪು ಮಾಡದಂತ ಮನಸ್ಸು ಕೊಡಪ್ಪ ಅಂತ ಕೇಳಿ. ನಮ್ಮ ದೇವ್ರಿಗೆ ಕೆಟ್ಟ ಬುದ್ಧಿ, ನಮ್ಮ ಹತ್ರ ಬೇಕಾದಷ್ಟು ಪ್ರಾಬ್ಲಮ್ ಇದೆ, ಆದ್ರೂ ನಾವು ಇನ್ನೊಬ್ಬರಿಗೆ ಬೇಗ ತೀರ್ಪು ಮಾಡ್ತೀವಿ. ಅದೇ ತಪ್ಪನ ನಾವು ಮಾಡ್ತಾ ಇದ್ರು ಮುಚ್ಚಾಕ್ಬಿಡ್ತೀವಿ. ಅದೇ ಇನ್ನೊಬ್ರು ಮಾಡಿದಾಗ ಎತ್ತಿ ಕಟ್ತೀವಿ. ಇಲ್ಲ ಬೇರೆ, ಇವತ್ತೇ ನಾವು ದೇವರನ್ನ ಕೇಳೋಣ. ಒಂದು ನಿಮಿಷ ಎಲ್ಲರೂ ಕೂಡ ಕಣ್ಣುಗಳಾದ ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ, ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರಾತ್ಮನ ಸಾಯಿದ ಸ್ವಾಮಿ, ಗೊತ್ತಿದ್ದೋ ಗೊತ್ತಿಲ್ಲದೆ ನಾನು ತೀರ್ಪು ಮಾಡಿಬಿಟ್ಟಿದ್ದೇನೆ ಸ್ವಾಮಿ. ನೀನು ನಾನು ಮಾಡೋದು ತೀರ್ಪಿಗೆ ಸರಿಯಾಗಿ ನೀನು ನನಗೆ ತೀರ್ಪು ಕೊಟ್ಟೇ ಕೊಡ್ತೀಯಪ್ಪ. ಅದು ಬೇಡ ಸ್ವಾಮಿ. ಇನ್ನು ಮುಂದಕ್ಕೆ ನಾನು ಎಲ್ಲರ ಜೊತೆ ರಾಜ್ಯಾಗಿ ನಿನ್ನ ರಾಜ್ಯದ ಮಹಿಮೆಗಾಗಿ ನಾನು ಪ್ರಯತ್ನ ಪಡ್ತೀನಿ ಸ್ವಾಮಿ. ನೀನು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ. ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಾಯಿದ ಬೇಡಿ ತಂದೆ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ತೀರ್ಪಿನಿಂದ ತಪ್ಪಿಸಲಿ. ಆಗ ನಾವಿನ್ನು ತೀರ್ಪು ಮಾಡೋದು ಬೇಡ. ಸಾಧ್ಯವಾದಷ್ಟು ತೀರ್ಪು ಮಾಡೋದ್ರ ಬದಲು ಅವ್ರನ್ನ ತಿದ್ದಿ ರೂಪಿಸಿ ಕರ್ತನ ದಾರಿಗೆ ನಡೆಸುವ. ಆಮೇಲೆ